ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ಆಗಸ್ಟ್ 2ನೇ ತಾರೀಕು ಮೊದಲಿಗೆ ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೆ ಇದೇ 3ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಇದೇ ಆಗಸ್ಟ್ 6ನೇ ತಾರೀಕು ಬುಧ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೊಂದು ಸತಿ ಇದೇ ಆಗಸ್ಟ್ 23ನೇ ತಾರೀಕು ಬುಧ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕೊನೆಯದಾಗಿ ಸೂರ್ಯ 17ನೇ ತಾರೀಕು ಅವನದೇ ರಾಶಿಯಾದಂಥ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಒಟ್ಟಾರೆ ಗ್ರಹಗಳ ಒಂದು ಬದಲಾವಣೆಯಿಂದ ಯಾವೆಲ್ಲ ಶುಭ ಅಶುಭ ಫಲಗಳು ಆಗತ್ತೆ ಅಂತ ನಿಮ್ಮ ರಾಶಿಯಲ್ಲಿ ನೋಡೋಣ. ಗ್ರಹಗಳ ಬದಲಾವಣೆಯಿಂದ ನಿಮ್ಮ ರಾಶಿಗೆ ಶುಭ ಅಶುಭ ಫಲಗಳನ್ನ ನೋಡ್ತಾ ಹೋಗೋಣ. ಮೇಷರಾಶಿಗೆ ಈ ಆಗಸ್ಟ್ ತಿಂಗಳಲ್ಲಿ ನೋಡಿ, ಈ ಆಗಸ್ಟ್ ತಿಂಗಳಲ್ಲಿ ರಾಶಿಯಾಧಿಪತಿ ಮೇಷ ರಾಶಿಯ ರಾಶಿಯಾಧಿಪತಿ ಕುಜ 3ನೇ ಮನೆಗೆ ಬಂದಿರ್ತಾನೆ. 3ನೇ ಮನೆ ಅಂತ ಅಂದರೆ ನಿಮಗೂ ಗೊತ್ತು, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಕೂಡ ಬರ್ತಾರೆ. ಆದರೆ ಈ 3ನೇ ಮನೆಗೆ ಕುಜ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಬಾಂಧವ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಅಣ್ಣ ಅಕ್ಕ ತಂಗಿಯ ಬಾಂಧವ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಯಾವುದಾದ್ರೂ ಫ್ರೆಂಡ್ಸಿಂದ ನಿಮ್ಮ ಮಿತ್ರರಿಂದ ಸಹಾಯ ಕೂಡ ಆಗ್ತಾ ಹೋಗುತ್ತೆ. ಯಾವುದಾದ್ರೂ ಪ್ರಾಪರ್ಟಿ ವಿಷಯವಾಗಿ ನೀವೇನಾದರೂ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರೆ ಖಂಡಿತ ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು. ಆದರೂ ಕೂಡ ನಿಮಗೆ ಶನಿ 12ನೇ ಮನೆಯಲ್ಲಿರೋದನ್ನ ಮರಿಬೇಡಿ. ಮೇಷರಾಶಿಯವರು ಶನಿ 12ನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲಾದ್ರೂ ಒಂದು ಕಡೆ ಅಲ್ಪ ಸ್ವಲ್ಪ ಯಾವುದಾದ್ರೂ ಒಂದು ಕೆಲಸಗಳಲ್ಲಿ ಡ್ಯಾಮೇಜ್ ಆಗ್ತಾ ಇರುತ್ತೆ. ಅದನ್ನ ನೋಡ್ಕೊಳ್ಬೇಕಾಗುತ್ತೆ. ಬರೋ ದುಡ್ಡಲ್ಲಿ ಎಲ್ಲೋ 1% 2% ಕಮ್ಮಿ ಆಗ್ತಾ ಹೋಗೋದು. ಯಾರೆಲ್ಲ ಮನೆ ಕಟ್ಟಬೇಕು ಅನ್ಕೋತಾ ಇದ್ದೀರಾ ಮೇಷರಾಶಿಯವರು, ಮನೆ ಕಟ್ಟೋ ಕನಸು ನನಸಾಗ್ತಾ ಹೋಗುತ್ತೆ. ಅಂದ್ರೆ ಮನೆ ಕಟ್ಟೋದಕ್ಕೆ ಏನಾದ್ರೂ ಒಂದು ಪ್ರಿಪರೇಷನ್ ಮಾಡ್ಕೊಳ್ತೀರಾ, ಅಥವಾ ಜಾಗ ತಗೊಳ್ಳೋದಕ್ಕೆ ಏನಾದ್ರೂ ಒಂದು ಪ್ರಿಪರೇಷನ್ ಮಾಡ್ಕೊಳ್ತೀರಾ. ಅದಕ್ಕೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯ ಸಹಾಯ ತಗೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕೂಡ ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ನೋಡಿ, 4ನೇ ಮನೆ ಅಂತ ಬಂದಾಗ 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ತಾಯಿಯ ಒಂದು ಆಸರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರಿಗೆಲ್ಲ ತಾಯಿ ಇದ್ದಾರೆ, ತಾಯಿ ಇಲ್ಲ, ಅವರು ಎಲ್ಲೋ ಒಂದ್ ಕಡೆ ತಾಯಿ ಸ್ಥಾನದಲ್ಲಿ ಯಾರಿರ್ತಾರೆ ಅವರನ್ನ ಒಂಚೂರು ಗೌರವ ಕೊಟ್ರೆ, ಅವ್ರಿಗೆ ಹೋಗಿ ನೋಡ್ಕೊಳ್ಳೋದು, ಮಾತಾಡ್ಸೋದು, ಈ ರೀತಿ ಯಾವುದೋ ಒಂದು ಸಂದರ್ಭದಲ್ಲಿ ಅವರ ಹೆಲ್ಪ್ ತಗೊಂಡ್ರೆ ಖಂಡಿತ ಅವರ ಆಶೀರ್ವಾದ ತಗೊಂಡ್ರು ತುಂಬಾ ಒಳ್ಳೇದಾಗುತ್ತೆ ಮೇಷರಾಶಿಯವ್ರಿಗೆ. ಇದೇ ಆಗಸ್ಟ್ ತಿಂಗಳಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಯಾವ್ದಾದ್ರು ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದು, ಅಥವಾ ಈ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಮಾಡ್ತಾ ಇದ್ರೆ ಬಹಳ ಪಾಸಿಟಿವ್ ಆಗಿರ್ತೀರಾ. ಜೊತೆಗೆ ನೋಡಿ, ಮೇಷರಾಶಿಯವರಿಗೆ ಸೂರ್ಯ ಬುಧ ಕೇತು 3 ಗ್ರಹಗಳು ಕೂಡ ಎಲ್ಲ ಒಂದ್ ಕಡೆ 5ನೇ ಮನೆಯಲ್ಲಿ ಇರ್ತಾರೆ. 5ನೇ ಮನೆಯಲ್ಲಿ ಸೂರ್ಯ ತನ್ನದೇ ಆದ ಸ್ವಂತ ಮನೆಯಲ್ಲಿದ್ದು, ಸೂರ್ಯನ ಜೊತೆ ಬುಧ ಇರೋದು ಬಹಳಷ್ಟು ಹೇಗೆ ಅಂತಂದ್ರೆ, ಸೂರ್ಯ ಬುಧ ಇರೋದ್ರಿಂದ ಯಾರೆಲ್ಲ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತೀರಾ ಮೇಷರಾಶಿಯವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥದ್ದು. 5ನೇ ಮನೆ ಅಂದ್ರೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ. ಎಲ್ಲೋ ಒಂದ್ ಕಡೆ ನಿಮ್ಗೆ ಆಸ್ತಿ ಪಾಸ್ತಿ ಎಲ್ಲ ಬಂದ್ ಸೇರ್ತಕ್ಕಂಥದ್ದು. ಜೊತೆಗೆ ಯಾವ್ದಾದ್ರೂ ಹಳೆ ಕೋರ್ಟ್ ಕೇಸ್ ಅಂತಿದ್ರೆ ಅದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ರಿವೀಲ್ ಆಗ್ತಕ್ಕಂಥದ್ದು. ರಿವೀಲ್ ಅಂತಂದ್ರೆ ಕೋರ್ಟ್ ಕೇಸು ವಜಾ ಆಗ್ತಕ್ಕಂಥದ್ದು, ಅಥವಾ ರಾಜಿಗೆ ಬರ್ತಕ್ಕಂಥದ್ದು. ನಿಮ್ಮ ಹಳೇ ಆಸ್ತಿ ಯಾವ್ದಾದ್ರು ಇದೆ, ಎಲ್ಲೋ ಒಂದ್ ಕಂಡು ಕಾಣದೇ ಇರೋ ಅಂತ ಒಂದು ಜಾಗಗಳಿದ್ರೆ ಅದೆಲ್ಲ ನಿಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಮೇಷರಾಶಿಯವರಿಗೆ ಆಗ್ತಾ ಹೋಗುತ್ತೆ. ಜೊತೆಗೆ ಶುಕ್ರ ಅಂತ ಬಂದಾಗ ನೋಡಿ, ಶುಕ್ರ ಬಂದು ನಿಮ್ಗೆ 6ನೇ ಮನೇಲಿ ಇರ್ತಾನೆ. ಯಾಕಂದ್ರೆ ಅವನು ಧನಸ್ಥಾನಾಧಿಪತಿಯಾಗಿ 6ನೇ ಮನೇಲಿ ಇರೋದು ಬಹಳ ಪಾಸಿಟಿವ್ ಅಂತಾನು ಹೇಳ್ಬೋದು. ಜೊತೆಗೆ ಮನೆ ಮಠ ಮಾಡ್ಕೋಬೇಕು ಅಂದ್ರೆ ದುಡ್ಡು ಬೇಕೇ ಬೇಕು. ದುಡ್ಡು ಖರ್ಚಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ನಿಮ್ ಕೈಯಲ್ಲಿ ದುಡ್ಡು ಬೇಕಾಗಿರೋ ಕೆಲ್ಸಕ್ಕೆ, ಬೇಡದೇ ಇರೋ ಕೆಲ್ಸಕ್ಕಲ್ಲ, ಬೇಕಾಗಿರೋ ಅವಶ್ಯಕತೆ ಇರುವಂತ ಕೆಲ್ಸಕ್ಕೆ ದುಡ್ಡು ಬಹಳಷ್ಟು ಖರ್ಚು ಮಾಡ್ತೀರಾ. ದುಡ್ಡು ಬಂದ್ರೆ ತಾನೇ ಖರ್ಚು ಮಾಡಕ್ಕಾಗೋದು. ಹಾಗಾಗಿ ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಈ ತರದ ಒಂದು ವೈಖರಿಗೆ ಅಥವಾ ಕೆಲ್ಸಕ್ಕೆ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥದ್ದು, ಅಥವಾ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗತ್ತೆ ಮೇಷರಾಶಿಯವರಿಗೆ. ಜೊತೆಗೆ
ರಾಹು ಮೇಷರಾಶಿಗೆ 11ನೇ ಮನೆಯಲ್ಲಿ ಇರೋದು ಬಹಳಷ್ಟು ಪಾಸಿಟಿವ್ ಅಂತ ಹೇಳ್ಬೋದು. ರಾಹು 11ನೇ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ನಿಮ್ಮ ಒಂದು ಏನು ನೀವು ದುಡ್ಡನ್ನ ಕೂಡ್ಸಿಟ್ಟಿರ್ತೀರಿ ಅದು, ಅಥವಾ ಯಾವುದೋ ಒಂದು ದುಡ್ಡು ಬರ್ತಕ್ಕಂಥದ್ದು, ಹಳೆ ದುಡ್ಡು ಬರ್ತಕ್ಕಂಥದ್ದು, ಅಥವಾ ನಿಮ್ಗೆ ಯಾರೋ ದುಡ್ಡು ಕೊಡ್ಬೇಕಾಗಿರೋರು, ಇವರೆಲ್ಲರೂ ಆಟೋಮ್ಯಾಟಿಕ್ ಆಗಿ ತಂದು ದುಡ್ಡು ಕೊಡ್ತಕ್ಕಂಥ ಒಂದು ಟೈಮು ಮೇಷರಾಶಿಯವ್ರದ್ದಾಗಿರುತ್ತೆ. ಹಾಗಾಗಿ ಖಂಡಿತ ಮೇಷರಾಶಿಯವ್ರಿಗೆ ಬಹಳಷ್ಟು ತುಂಬಾ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಗ್ರಹಗಳೆಲ್ಲವೂ ಕೂಡ ನಿಮ್ಗೆ ಅನುಕೂಲವಾಗಿದ್ದಾವೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಕೆಲವೊಂದು ಸತಿ ಮೇಷರಾಶಿಯವರಿಗೆ ಬಹಳಷ್ಟು ತೊಂದರೆಗಳು ನಡೆದಿದೆ. ಆದ್ರೆ ಈ ಒಂದು ಟೈಮಲ್ಲಿ ಗ್ರಹಗಳ ಒಂದು ಅನುಕೂಲತೆ ಹೆಚ್ಚಿರೋದ್ರಿಂದ ಆಗಸ್ಟ್ ತಿಂಗಳಲ್ಲಿ ಶುಭ ಕಾರ್ಯಗಳು, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಬರ್ತಕ್ಕಂಥ ದುಡ್ಡು, ಕಾಸು ಅಥವಾ ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ಇವೆಲ್ಲವೂ ಕೂಡ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಆದ್ರೆ ಆರೋಗ್ಯ ಅಂತ ತಗೊಂಡಾಗ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಟ್ಕೋಬೇಕಾಗುತ್ತೆ. ಯಾಕಂದ್ರೆ 12ನೇ ಮನೆಯಲ್ಲಿ ಶನಿ, ಯಾಕೆ ಅಂದ್ರೆ ಅವನು 10ನೇವನಾಗಿ 11ನೇವನಾಗಿ 12ನೇ ಮನೆಗೆ ಬಂದಿರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗಿರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಗಮನ ಇರಲಿ. ಆದ್ರೆ ನಿಮ್ಮ ಮನೆ, ನಿಮ್ಮ ಏನು ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ, ನಿಮ್ಮ ಬಂಧು ಬಳಗ ಇವೆಲ್ಲವೂ ಕೂಡ ತುಂಬಾ ಹ್ಯಾಪಿಯಾಗಿ ತುಂಬಾ ಚೆನ್ನಾಗಿರುವಂತ ಈ ಒಂದು ತಿಂಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಜೊತೆಗೆ ನೋಡಿ, ಏನು ಆಗಸ್ಟ್ ತಿಂಗಳು ಅಂತ ಅಂದ್ರೆ ಶ್ರಾವಣ ಮಾಸ ಅಂತ ಹೇಳ್ತೀವಿ. ಇದೇ ಶ್ರಾವಣ ಮಾಸಕ್ಕೆ ಬಹಳಷ್ಟು ಜನಕ್ಕೆ ಮನೆಯಲ್ಲಿ ಶುಭ ಕಾರ್ಯಗಳು, ಮತ್ತೆ ಎಲ್ಲೋ ಒಂದ್ ಕಡೆ ಲಕ್ಷ್ಮಿಯ ಒಂದು ಪೂಜೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನೀವು ಮಾಡ್ತಾ ಹೋಗ್ತೀರಿ. ಇದೇ ಲಕ್ಷ್ಮಿ ಸದಾ ನಿಮ್ಮ ಮನೇಲಿ ಇರಬೇಕು, ಯಾವಾಗ್ಲೂ ಲಕ್ಷ್ಮಿ ನಿಮ್ಮ ಮನೇಲಿ ಒಲಿತಾ ಇರಬೇಕು ಅಂತಂದ್ರೆ ನಮ್ಮಲ್ಲಿ ಸಿಗ್ತಕ್ಕಂಥ ಶುಕ್ರನಿಗೆ ಸಂಬಂಧಪಟ್ಟಂತಹ ಈ ಶುಕ್ರ ಗ್ರಹದ ಒಂದು ಸ್ಟೋನ್ ಅನ್ನ ನೀವು ಖಂಡಿತವಾಗ್ಲೂ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಇದನ್ನ ನೀವು ಏನ್ ಪೂಜೆ ಪುನಸ್ಕಾರ ಮಾಡ್ತೀರಾ ನಿಮ್ಮ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ. ಖಂಡಿತ ಇದು ಆನ್ಲೈನ್ ಮುಖಾಂತರ ಆದ್ರೂ ನಾವು ಕಳಿಸ್ಕೊಡ್ತೀವಿ, ಅಥವಾ ನೇರ ಭೇಟಿ, ನಮ್ಮ ಸಂಸ್ಥೆಗೆ ನೇರ ಭೇಟಿ ಮಾಡಿ ಈ ಒಂದು ಸ್ಟೋನ್ ಆಗಿರ್ಬೋದು, ಅಥವಾ ಇದು ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಇದನ್ನ ತಗೊಂಡೋಗಿ ನಿಮ್ಮ ಮನೇಲಿಟ್ಟು ಪೂಜೆ ಮಾಡಿ ನೋಡಿ. ಲಕ್ಷ್ಮಿ ಸದಾ ನಿಮ್ಮ ಮನೇಲಿ ಇರ್ತಾಳೆ. ಈ ಆಗಸ್ಟ್ ಈ ತಿಂಗಳಲ್ಲಿ ಬಹಳಷ್ಟು ಪೂಜೆ ಪುನಸ್ಕಾರಗಳು ನಡೀತಾ ಹೋಗುತ್ತೆ. ಎಲ್ಲೆಲ್ಲೋ ಹೋಗ್ಬೇಕಾಗಿರಲ್ಲ. ಲೈಫ್ ಟೈಮ್ ಈ ಲಕ್ಷ್ಮಿಯ ಒಂದು ಸ್ಟೋನ್ ಅನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಈ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಶುಕ್ರನ ಒಂದು ಸ್ಟೋನ್ ನಿಮ್ಮ ಮನೆಗೆ ಬಂತು ಅಂದ್ರೆ ಖಂಡಿತ ಸದಾ ಲಕ್ಷ್ಮಿ ನಿಮ್ಮ ಮನೇಲಿ ಇರ್ತಾಳೆ. ನಿಮ್ಮ ಮನೇಲಿ ಸಕಲ ಸಂಪತ್ತು, ಅಷ್ಟ ಐಶ್ವರ್ಯ ಕೂಡ ನಿಮ್ಮದಾಗುತ್ತಾ ಹೋಗುತ್ತೆ. ಎಲ್ಲರೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರ್ತೀರಾ. ಈ ಲಕ್ಷ್ಮೀ ಪೂಜೆಗೆ ನಿಮ್ಗೆ ಬಹಳಷ್ಟು ಅನುಕೂಲ ಆಗ್ಲಿ, ಸದಾ ಲಕ್ಷ್ಮಿ ನಿಮ್ಮ ಮನೇಲಿ ಇರ್ಲಿ ಅಂತ ಈ ಒಂದು ಸ್ಟೋನ್ ಅನ್ನ, ಶುಕ್ರ ಗ್ರಹದ ಒಂದು ಸ್ಟೋನ್ ಅನ್ನ ನಮ್ಮ ಸಂಸ್ಥೆ ಕಡೆಯಿಂದ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ನೀವು ಎಲ್ಲೇ ಇದ್ರೂ ಇದು ಆನ್ಲೈನ್ ಮುಖಾಂತರ ಆಗಿರ್ಬೋದು, ಅಥವಾ ನಮ್ಮ ಒಂದು ಸಂಸ್ಥೆಗೆ ಭೇಟಿ ನೀಡಿ ಇದನ್ನ ತಗೊಳ್ಬೋದು. ಇದನ್ನ ಒನ್ಸ್ ನಿಮ್ಮ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಶುಕ್ರನ ಒಂದು ಸ್ಟೋನ್ ಅನ್ನ ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಶುಕ್ರ ಸದಾ ನಿಮ್ಮ ಮನೆಯಲ್ಲಿ ವಾಸವಾಗಿರ್ತಾನೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು, ಅಷ್ಟ ಐಶ್ವರ್ಯ ಕೂಡ ತುಂಬಿ ತುಳುಕ್ತಾ ಇರುತ್ತೆ. ನೋಡಿ, ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕವನ್ನ ಒಂದು ಸತಿ ನಮ್ಮ ಒಂದು ಸಂಸ್ಥೆ ಮುಖಾಂತರ ನೀವು ಪರಿಶೀಲನೆ ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವ ಒಂದು ದಶಭುಕ್ತಿಗಳು ನಡೀತಿದೆ, ಗ್ರಹಗಳ ಅನುಪಸ್ಥಿತಿ, ಸ್ಥಿತಿಗತಿಗಳು ಹೇಗಿದೆ ಅಂತ ನೋಡಿ ನಿಮ್ಗೆ ಏನ್ ಬೇಕೋ ಆ ತರ ಒಂದು ವಿಶೇಷವಾದ ಒಂದು ಸ್ಟೋನ್ ಮತ್ತೆ ಬ್ರೇಸ್ಲೆಟ್ ಮುಖಾಂತರ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರವಾಗಿ ನಮ್ಮಲ್ಲಿ ಸಿಗುತ್ತೆ. ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಜಾತಕವನ್ನ ನಮ್ಮ ಸಂಸ್ಥೆ ಮುಖಾಂತರ ನೀವು ಪರಿಶೀಲಿಸ್ಕೊಂಡ್ರೆ, ನಿಮ್ಮ ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನೇರ ಸಂಪರ್ಕದಲ್ಲಾಗಿರ್ಬೋದು, ನಿಮ್ಮ ಒಂದು ಸತಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೆ ಯಾವ ಒಂದು ದಶಭುಕ್ತಿ ನಡೀತಾ ಇದೆ, ಗ್ರಹಗಳು ಯಾವ ರೀತಿ ಇದಾವೆ ಅನ್ನೋದನ್ನ ಪರಿಶೀಲನೆ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವಾಗಿ ನಾನು ಕೆಲವೊಂದು ಬಹಳ ಉಪಯುಕ್ತವಾದ ಒಂದು ಸ್ಟೋನು ಮತ್ತೆ ಕ್ರಿಸ್ಟಲ್ಗಳನ್ನ ಕೊಡ್ತೇನೆ. ಅದನ್ನ ನೀವು ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಂಡಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಒಂದು ಉದ್ಯೋಗ ಅಥವಾ ಯಾವುದೇ ಸಮಸ್ಯೆ, ಆರೋಗ್ಯ ಅಥವಾ ಏನು ನಿಮ್ಮ ಧನ ನಷ್ಟ, ಧನ ಹಾನಿ, ಯಾವುದೇ ಒಂದು ಕೆಲಸದ ಒಂದು ನೇಮು, ಫೇಮು ಎಲ್ಲದಕ್ಕೂ ಕೂಡ ನಾನು ಕೊಡೋ ಅಂಥ ಸ್ಟೋನ್ ಯೂಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ.